ನೋಡಿ, ಕಾಂಗ್ರೆಸ್ ಶಾಸಕರ ಬೇಡಿಕೆಗೆ ಹೈಕಮಾಂಡ್ ಮಣಿದಿದ್ದೇ ಆದರೆ ಸಂಪುಟಕ್ಕೆ ಸರ್ಜರಿ ಆಗೋದಂತೂ ಪಕ್ಕ. ಹಾಗೇನಾದರೂ ಆದರೆ ಕೆಲ ಹಿರಿಯ ಸಚಿವರಿಗೆ ಸಚಿವ ಸ್ಥಾನ ಕೈತಪ್ಪದಂತೂ ನಿಶ್ಚಿತ. ಹಾಗಾದರೆ ಶಾಸಕರ ದೆಹಲಿ ಯಾತ್ರೆ ಬಗ್ಗೆ ಸಚಿವರೇನು ಹೇಳ್ತಾರೆ ನೋಡ್ಕೊಬನ್ನಿ. ಕಾಂಗ್ರೆಸ್ ಸರ್ಕಾರಕ್ಕೆ 3 ವರ್ಷ ತುಂಬ್ತಾ ಬಂತು. ಸಚಿವ ಸ್ಥಾನಕ್ಕಾಗಿ ಕಾದು ಕಾದು ಕುಳಿತವರ ತಾಳ್ಮೆಯ ಕಟ್ಟೆ ಒಡೆದಿದ್ದಾಯಿತು. ಆಶ್ವಾಸನೆ ನಂಬಿ ಕಾಂಗ್ರೆಸ್ಗೆ ಬಂದವರ ಆಕ್ರೋಶ ಸ್ಫೋಟಗೊಂಡಿದ್ದಾಯಿತು. ಈ ಎಲ್ಲ ಅಸಮಾಧಾನದ ಕಿಚ್ಚು ದೆಹಲಿ ಯಾತ್ರೆಗೆ ಮುನ್ನುಡಿ ಬರೆದಿದೆ. ಮಂತ್ರಿಗಿರಿಗಾಗಿ ಕಾಂಗ್ರೆಸ್ ಹಿರಿಯ ಶಾಸಕರು ದೆಹಲಿಗೆ ಹಾರಿದ್ದಾರೆ. ಇದು ಸಚಿವರ ಎದೆಬಡಿತ ಜೋರಾಗಿಸಿದೆ. ಶಾಸಕರ ಬೇಡಿಕೆಗೆ ಅಸ್ತು ಎನ್ನುತ್ತಾ ಹೈಕಮಾಂಡ್. ಹಿರಿಯ ಸಚಿವರಿಗೆ ಕಾದಿದ್ಯಾ ಬಿಗ್ ಶಾಕ್. ಕಾಂಗ್ರೆಸ್ ಹಿರಿಯ ಶಾಸಕರು ದೆಹಲಿ ಯಾತ್ರೆಯಿಂದ ಕೆಲ ಸಚಿವರಿಗೆ ಡವಡವ ಶುರುವಾಗಿದೆ. ಒಂದು ವೇಳೆ ಕಾಂಗ್ರೆಸ್ ಹೈಕಮಾಂಡ್ ಸಂಪುಟ ಸರ್ಜರಿಗೆ ಗ್ರೀನ್ ಸಿಗ್ನಲ್ ಕೊಟ್ರೆ ನಮ್ಮ ಕತೆ ಏನು ಅನ್ನೋ ಆತಂಕ ಮನೆ ಮಾಡಿದೆ. ಎಲ್ಲಿ ನಮ್ಮ ಸ್ಥಾನಕ್ಕೆ ಕುತ್ತು ಬರುತ್ತೋ ಅನ್ನೋ ಭಯ ಆವರಿಸಿದೆ. ಯುವ ಶಾಸಕರಿಗಾಗಿ ಸಚಿವ ಸ್ಥಾನ ತ್ಯಾಗ ಮಾಡಬೇಕಾದ ದಿಗಿಲು ಮೂಡಿದೆ. ಕಾಂಗ್ರೆಸ್ ಹಿರಿಯ ಶಾಸಕರ ದೆಹಲಿ ಯಾತ್ರೆ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಪ್ರತಿನಿಧಿ ಖುದ್ದು ಸಚಿವರನ್ನೇ ಮಾತನಾಡಿಸಿದ್ರು. ಸಚಿವ ಸ್ಥಾನ ತ್ಯಾಗಕ್ಕೆ ಹೈಕಮಾಂಡ್ ಆದೇಶ ಹೊರಡಿಸಿದ್ರೆ ಏನ್ ಮಾಡ್ತೀರಾ ಅನ್ನೋ ಪ್ರಶ್ನೆ ಮಾಡಿದ್ರು. ಇದಕ್ಕೆ ಸಚಿವ ಈಶ್ವರ್ ಖಂಡ್ರೆ ಹೇಳಿದ್ದು ಹೀಗೆ: ಎಲ್ಲ ವಿಷಯಗಳ ಬಗ್ಗೆ ಇವೆಲ್ಲವೂ ವರಿಷ್ಠರ ಗಮನದಲ್ಲಿದೆ. ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಈಗಾಗಲೇ ಎಲ್ಲ ಮುಖಂಡರು ಹೇಳಿದ್ದಾರೆ, ವರಿಷ್ಠರ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೇವೆ ಅಂತ ಹೇಳಿ. ಪಕ್ಷ ಸಂಘಟನೆ ಮಾಡುವಂಥದ್ದಿರ್ಬೋದು ಅಥವಾ ಪಕ್ಷವನ್ನು ಬಲವರ್ಧನೆ ಮಾಡುವಂಥ ನಿಟ್ಟಿನಲ್ಲಿ ಅನೇಕ ರೀತಿಯ ಕಾರ್ಯಕ್ರಮಗಳು ಸರ್ಕಾರ ಪಕ್ಷ ಹಮ್ಮಿಕೊಂಡಿದೆ. ಹೀಗಾಗಿ ಪಕ್ಷ ಗಟ್ಟಿಯಾಗಿದೆ. ಕೆಲವರು ಹಿರಿಯರು ಅಂದರೆ ತ್ಯಾಗದ ಕೂಡ ಮಾತಾಡ್ತಾ ಇದ್ದಾರೆ. ಈಗ ಹಿರಿಯ ಶಾಸಕರು ನಮಗೆ ಕೂಡ ನಿಮ್ಗೆ ಕೂಡ ತ್ಯಾಗದ ಬಗ್ಗೆ ಚರ್ಚೆ ನಡೀತಾ ಇದೆ ಸರ್. ನೋಡಿ, ರಾಜಕೀಯ ಅಂದರೆ ಸೇವೆ. ಈಗ ಸೇವೆ ಮಾಡುವಂಥ ಸಂದರ್ಭದಲ್ಲಿ ಪಕ್ಷಕ್ಕಾಗಿ ಇವತ್ತು ಅನೇಕ ಜನ ಭಾಳಷ್ಟು ಸೇವೆ ಮಾಡಿದ್ದಾರೆ, ಸಂಘಟನೆ ಮಾಡಿದ್ದಾರೆ, ತ್ಯಾಗ ಮಾಡಿದ್ದಾರೆ. ಹೈಕಮಾಂಡ್ ನಿರ್ಧಾರಕ್ಕೆ ತಲೆ ಬಾಗಲೇಬೇಕು. ಶಾಸಕರ ದೆಹಲಿ ಟೂರ್ ಬಗ್ಗೆ ಸಚಿವ ಎಂಸಿ ಸುಧಾಕರ್ ಕೂಡ ಪ್ರತಿಕ್ರಿಯೆ ನೀಡಿದ್ದು, ಸಚಿವ ಸ್ಥಾನ ಹೇಳೋದ್ರಲ್ಲಿ ತಪ್ಪಿಲ್ಲ, ಹೈಕಮಾಂಡ್ ನಿರ್ಧಾರಕ್ಕೆ ನಾವೆಲ್ಲ ಬದ್ಧ ಅಂತ ತಿಳಿಸಿದ್ರು. ನೋಡಿ, ಕಾಂಗ್ರೆಸ್ ಶಾಸಕರ ಬೇಡಿಕೆಗೆ ಹೈಕಮಾಂಡ್ ಮಣಿದಿದ್ದೇ ಆದರೆ ಸಂಪುಟಕ್ಕೆ ಸರ್ಜರಿ ಆಗೋದಂತೂ ಪಕ್ಕ. ಹಾಗೇನಾದರೂ ಆದರೆ ಕೆಲ ಹಿರಿಯ ಸಚಿವರಿಗೆ ಸಚಿವ ಸ್ಥಾನ ಕೈತಪ್ಪದಂತೂ ನಿಶ್ಚಿತ. ಹಾಗಾದರೆ ಶಾಸಕರ ದೆಹಲಿ ಯಾತ್ರೆ ಬಗ್ಗೆ ಸಚಿವರೇನು ಹೇಳ್ತಾರೆ ನೋಡ್ಕೊಬನ್ನಿ. ಕಾಂಗ್ರೆಸ್ ಸರ್ಕಾರಕ್ಕೆ 3 ವರ್ಷ ತುಂಬ್ತಾ ಬಂತು. ಸಚಿವ ಸ್ಥಾನಕ್ಕಾಗಿ ಕಾದು ಕಾದು ಕುಳಿತವರ ತಾಳ್ಮೆಯ ಕಟ್ಟೆ ಒಡೆದಿದ್ದಾಯಿತು. ಆಶ್ವಾಸನೆ ನಂಬಿ ಕಾಂಗ್ರೆಸ್ಗೆ ಬಂದವರ ಆಕ್ರೋಶ ಸ್ಫೋಟಗೊಂಡಿದ್ದಾಯಿತು. ಈ ಎಲ್ಲ ಅಸಮಾಧಾನದ ಕಿಚ್ಚು ದೆಹಲಿ ಯಾತ್ರೆಗೆ ಮುನ್ನುಡಿ ಬರೆದಿದೆ. ಮಂತ್ರಿಗಿರಿಗಾಗಿ ಕಾಂಗ್ರೆಸ್ ಹಿರಿಯ ಶಾಸಕರು ದೆಹಲಿಗೆ ಹಾರಿದ್ದಾರೆ. ಇದು ಸಚಿವರ ಎದೆಬಡಿತ ಜೋರಾಗಿಸಿದೆ. ಶಾಸಕರ ಬೇಡಿಕೆಗೆ ಅಸ್ತು ಎನ್ನುತ್ತಾ ಹೈಕಮಾಂಡ್. ಹಿರಿಯ ಸಚಿವರಿಗೆ ಕಾದಿದ್ಯಾ ಬಿಗ್ ಶಾಕ್. ಕಾಂಗ್ರೆಸ್ ಹಿರಿಯ ಶಾಸಕರು ದೆಹಲಿ ಯಾತ್ರೆಯಿಂದ ಕೆಲ ಸಚಿವರಿಗೆ ಡವಡವ ಶುರುವಾಗಿದೆ. ಒಂದು ವೇಳೆ ಕಾಂಗ್ರೆಸ್ ಹೈಕಮಾಂಡ್ ಸಂಪುಟ ಸರ್ಜರಿಗೆ ಗ್ರೀನ್ ಸಿಗ್ನಲ್ ಕೊಟ್ರೆ ನಮ್ಮ ಕತೆ ಏನು ಅನ್ನೋ ಆತಂಕ ಮನೆ ಮಾಡಿದೆ. ಎಲ್ಲಿ ನಮ್ಮ ಸ್ಥಾನಕ್ಕೆ ಕುತ್ತು ಬರುತ್ತೋ ಅನ್ನೋ ಭಯ ಆವರಿಸಿದೆ. ಯುವ ಶಾಸಕರಿಗಾಗಿ ಸಚಿವ ಸ್ಥಾನ ತ್ಯಾಗ ಮಾಡಬೇಕಾದ ದಿಗಿಲು ಮೂಡಿದೆ. ಕಾಂಗ್ರೆಸ್ ಹಿರಿಯ ಶಾಸಕರ ದೆಹಲಿ ಯಾತ್ರೆ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಪ್ರತಿನಿಧಿ ಖುದ್ದು ಸಚಿವರನ್ನೇ ಮಾತನಾಡಿಸಿದ್ರು. ಸಚಿವ ಸ್ಥಾನ ತ್ಯಾಗಕ್ಕೆ ಹೈಕಮಾಂಡ್ ಆದೇಶ ಹೊರಡಿಸಿದ್ರೆ ಏನ್ ಮಾಡ್ತೀರಾ ಅನ್ನೋ ಪ್ರಶ್ನೆ ಮಾಡಿದ್ರು. ಇದಕ್ಕೆ ಸಚಿವ ಈಶ್ವರ್ ಖಂಡ್ರೆ ಹೇಳಿದ್ದು ಹೀಗೆ: ಎಲ್ಲ ವಿಷಯಗಳ ಬಗ್ಗೆ ಇವೆಲ್ಲವೂ ವರಿಷ್ಠರ ಗಮನದಲ್ಲಿದೆ. ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಈಗಾಗಲೇ ಎಲ್ಲ ಮುಖಂಡರು ಹೇಳಿದ್ದಾರೆ, ವರಿಷ್ಠರ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೇವೆ ಅಂತ ಹೇಳಿ. ಪಕ್ಷ ಸಂಘಟನೆ ಮಾಡುವಂಥದ್ದಿರ್ಬೋದು
ಅಥವಾ ಪಕ್ಷವನ್ನು ಬಲವರ್ಧನೆ ಮಾಡುವಂಥ ನಿಟ್ಟಿನಲ್ಲಿ ಅನೇಕ ರೀತಿಯ ಕಾರ್ಯಕ್ರಮಗಳು ಸರ್ಕಾರ ಪಕ್ಷ ಹಮ್ಮಿಕೊಂಡಿದೆ. ಹೀಗಾಗಿ ಪಕ್ಷ ಗಟ್ಟಿಯಾಗಿದೆ. ಕೆಲವರು ಹಿರಿಯರು ಅಂದ್ರೆ ತ್ಯಾಗದ ಕೂಡ ಮಾತಾಡ್ತಾ ಇದ್ದಾರೆ. ಈಗ ಹಿರಿಯ ಶಾಸಕರು ನಮಗೆ ಕೂಡ ನಿಮ್ಗೆ ಕೂಡ ತ್ಯಾಗದ ಬಗ್ಗೆನೂ ಚರ್ಚೆ ನಡೀತಾ ಇದೆ ಸರ್. ನೋಡಿ, ರಾಜಕೀಯ ಅಂದರೆ ಸೇವೆ. ಈಗ ಸೇವೆ ಮಾಡುವಂಥ ಸಂದರ್ಭದಲ್ಲಿ ಪಕ್ಷಕ್ಕಾಗಿ ಇವತ್ತು ಅನೇಕ ಜನ ಭಾಳಷ್ಟು ಸೇವೆ ಮಾಡಿದ್ದಾರೆ, ಸಂಘಟನೆ ಮಾಡಿದ್ದಾರೆ, ತ್ಯಾಗ ಮಾಡಿದ್ದಾರೆ. ಹೈಕಮಾಂಡ್ ನಿರ್ಧಾರಕ್ಕೆ ತಲೆ ಬಾಗಲೇಬೇಕು. ಶಾಸಕರ ದೆಹಲಿ ಟೂರ್ ಬಗ್ಗೆ ಸಚಿವ ಎಂಸಿ ಸುಧಾಕರ್ ಕೂಡ ಪ್ರತಿಕ್ರಿಯೆ ನೀಡಿದ್ದು, ಸಚಿವ ಸ್ಥಾನ ಕೇಳೋದ್ರಲ್ಲಿ ತಪ್ಪಿಲ್ಲ, ಹೈಕಮಾಂಡ್ ನಿರ್ಧಾರಕ್ಕೆ ನಾವೆಲ್ಲ ಬದ್ಧ ಅಂತ ತಿಳಿಸಿದ್ರು. ನೋಡಿ, ಕಾಂಗ್ರೆಸ್ ಶಾಸಕರ ಬೇಡಿಕೆಗೆ ಹೈಕಮಾಂಡ್ ಮಣಿದಿದ್ದೇ ಆದರೆ ಸಂಪುಟಕ್ಕೆ ಸರ್ಜರಿ ಆಗೋದಂತೂ ಪಕ್ಕ. ಹಾಗೇನಾದರೂ ಆದರೆ ಕೆಲ ಹಿರಿಯ ಸಚಿವರಿಗೆ ಸಚಿವ ಸ್ಥಾನ ಕೈತಪ್ಪದಂತೂ ನಿಶ್ಚಿತ. ಹಾಗಾದರೆ ಶಾಸಕರ ದೆಹಲಿ ಯಾತ್ರೆ ಬಗ್ಗೆ ಸಚಿವರೇನು ಹೇಳ್ತಾರೆ ನೋಡ್ಕೊಂಬನ್ನಿ. ಕಾಂಗ್ರೆಸ್ ಸರ್ಕಾರಕ್ಕೆ 3 ವರ್ಷ ತುಂಬ್ತಾ ಬಂತು. ಸಚಿವ ಸ್ಥಾನಕ್ಕಾಗಿ ಕಾದು ಕಾದು ಕುಳಿತವರ ತಾಳ್ಮೆಯ ಕಟ್ಟೆ ಒಡೆದಿದ್ದಾಯಿತು. ಆಶ್ವಾಸನೆ ನಂಬಿ ಕಾಂಗ್ರೆಸ್ಗೆ ಬಂದವರ ಆಕ್ರೋಶ ಸ್ಫೋಟಗೊಂಡಿದ್ದಾಯಿತು. ಈ ಎಲ್ಲ ಅಸಮಾಧಾನದ ಕಿಚ್ಚು ದೆಹಲಿ ಯಾತ್ರೆಗೆ ಮುನ್ನುಡಿ ಬರೆದಿದೆ. ಮಂತ್ರಿಗಿರಿಗಾಗಿ ಕಾಂಗ್ರೆಸ್ ಹಿರಿಯ ಶಾಸಕರು ದೆಹಲಿಗೆ ಹಾರಿದ್ದಾರೆ. ಇದು ಸಚಿವರ ಎದೆಬಡಿತ ಜೋರಾಗಿಸಿದೆ. ಶಾಸಕರ ಬೇಡಿಕೆಗೆ ಅಸ್ತು ಎನ್ನುತ್ತಾ ಹೈಕಮಾಂಡ್. ಹಿರಿಯ ಸಚಿವರಿಗೆ ಕಾದಿದ್ಯಾ ಬಿಗ್ ಶಾಕ್. ಕಾಂಗ್ರೆಸ್ ಹಿರಿಯ ಶಾಸಕರು ದೆಹಲಿ ಯಾತ್ರೆಯಿಂದ ಕೆಲ ಸಚಿವರಿಗೆ ಡವಡವ ಶುರುವಾಗಿದೆ. ಒಂದು ವೇಳೆ ಕಾಂಗ್ರೆಸ್ ಹೈಕಮಾಂಡ್ ಸಂಪುಟ ಸರ್ಜರಿಗೆ ಗ್ರೀನ್ ಸಿಗ್ನಲ್ ಕೊಟ್ರೆ ನಮ್ಮ ಕತೆ ಏನು ಅನ್ನೋ ಆತಂಕ ಮನೆ ಮಾಡಿದೆ. ಎಲ್ಲಿ ನಮ್ಮ ಸ್ಥಾನಕ್ಕೆ ಕುತ್ತು ಬರುತ್ತೋ ಅನ್ನೋ ಭಯ ಆವರಿಸಿದೆ. ಯುವ ಶಾಸಕರಿಗಾಗಿ ಸಚಿವ ಸ್ಥಾನ ತ್ಯಾಗ ಮಾಡಬೇಕಾದ ದಿಗಿಲು ಮೂಡಿದೆ. ಕಾಂಗ್ರೆಸ್ ಹಿರಿಯ ಶಾಸಕರ ದೆಹಲಿ ಯಾತ್ರೆ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಪ್ರತಿನಿಧಿ ಖುದ್ದು ಸಚಿವರನ್ನೇ ಮಾತನಾಡಿಸಿದ್ರು. ಸಚಿವ ಸ್ಥಾನ ತ್ಯಾಗಕ್ಕೆ ಹೈಕಮಾಂಡ್ ಆದೇಶ ಹೊರಡಿಸಿದ್ರೆ ಏನ್ ಮಾಡ್ತೀರಾ ಅನ್ನೋ ಪ್ರಶ್ನೆ ಮಾಡಿದ್ರು. ಇದಕ್ಕೆ ಸಚಿವ ಈಶ್ವರ್ ಖಂಡ್ರೆ ಹೇಳಿದ್ದು ಹೀಗೆ: ಎಲ್ಲ ವಿಷಯಗಳ ಬಗ್ಗೆ ಇವೆಲ್ಲವೂ ವರಿಷ್ಠರ ಗಮನದಲ್ಲಿದೆ. ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಈಗಾಗಲೇ ಎಲ್ಲ ಮುಖಂಡರು ಹೇಳಿದ್ದಾರೆ, ವರಿಷ್ಠರ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೇವೆ ಅಂತ ಹೇಳಿ. ಪಕ್ಷ ಸಂಘಟನೆ ಮಾಡುವಂಥದ್ದಿರ್ಬೋದು ಅಥವಾ ಪಕ್ಷವನ್ನು ಬಲವರ್ಧನೆ ಮಾಡುವಂಥ ನಿಟ್ಟಿನಲ್ಲಿ ಅನೇಕ ರೀತಿಯ ಕಾರ್ಯಕ್ರಮಗಳು ಸರ್ಕಾರ ಪಕ್ಷ ಹಮ್ಮಿಕೊಂಡಿದೆ. ಹೀಗಾಗಿ ಪಕ್ಷ ಗಟ್ಟಿಯಾಗಿದೆ. ಕೆಲವರು ಹಿರಿಯರು ಅಂದ್ರೆ ತ್ಯಾಗದ ಕೂಡ ಮಾತಾಡ್ತಾ ಇದ್ದಾರೆ. ಈಗ ಹಿರಿಯ ಶಾಸಕರು ನಮಗೆ ಕೂಡ ನಿಮ್ಗೆ ಕೂಡ ತ್ಯಾಗದ ಬಗ್ಗೆನೂ ಚರ್ಚೆ ನಡೀತಾ ಇದೆ ಸರ್. ನೋಡಿ, ರಾಜಕೀಯ ಅಂದರೆ ಸೇವೆ. ಈಗ ಸೇವೆ ಮಾಡುವಂಥ ಸಂದರ್ಭದಲ್ಲಿ ಪಕ್ಷಕ್ಕಾಗಿ ಇವತ್ತು ಅನೇಕ ಜನ ಭಾಳಷ್ಟು ಸೇವೆ ಮಾಡಿದ್ದಾರೆ, ಸಂಘಟನೆ ಮಾಡಿದ್ದಾರೆ, ತ್ಯಾಗ ಮಾಡಿದ್ದಾರೆ. ಹೈಕಮಾಂಡ್ ನಿರ್ಧಾರಕ್ಕೆ ತಲೆ ಬಾಗಲೇಬೇಕು. ಶಾಸಕರ ದೆಹಲಿ ಟೂರ್ ಬಗ್ಗೆ ಸಚಿವ ಎಂಸಿ ಸುಧಾಕರ್ ಕೂಡ ಪ್ರತಿಕ್ರಿಯೆ ನೀಡಿದ್ದು, ಸಚಿವ ಸ್ಥಾನ ಕೇಳೋದ್ರಲ್ಲಿ ತಪ್ಪಿಲ್ಲ, ಹೈಕಮಾಂಡ್ ನಿರ್ಧಾರಕ್ಕೆ ನಾವೆಲ್ಲ ಬದ್ಧ ಅಂತ ತಿಳಿಸಿದ್ರು.